ಭವತಿ ಭಿಕ್ಷಾಂ ದೇಹಿ. ಏನು ಭಿಕ್ಷೆ ಕೊಡ್ಬೇಕಾ? ದೇಹಿ ಅಂದ ತಕ್ಷಣ ಕೊಟ್ಬಿಡ್ಬೇಕಾ? ಹಸಿವಾಗ್ತಾ ಇದೆ, ಭಿಕ್ಷೆ ನೀಡು ತಾಯಿ. ಸಾಧು ಸನ್ಯಾಸಿಗಳಿಗೆ ಹಸುವಾಗತ್ತಾ? ಆಗ್ಬಾರ್ದಲ್ಲ. ಯಾಕಾಗಬಾರ್ದು? ನಾವು ಕೂಡ ಮನುಷ್ಯರೇ. ಹಸುವು ಗೆಲ್ಬೇಕು, ಆಸೆಗಳನ್ನ ಗೆಲ್ಬೇಕು ಅಂತ ಹೊರಟಿರೋ ಸನ್ಯಾಸಿ ನೀವು. ಬಿಸಿಬೇಳೆ ಬಾತ್ ಬೇಕಾ? ಹಾಕು. ಪೂರಿ ಸಾಗು ಬೇಕಾ? ಹಾಕಮ್ಮ. ಮಸಾಲೆ ದೋಸೆ ಏನಿದೆಯೋ ಅದನ್ನ ತಂದು ಹಾಕಮ್ಮ. ಹಿಮಾಲಯದಲ್ಲಿ ಸಾಧು ಸನ್ಯಾಸಿಗಳು ವರ್ಷಾನ್ಗಟ್ಲೆ ಎಲೆಗಳು ತಿನ್ಕೊಂಡು ತಪಸ್ ಮಾಡ್ತಾರೆ. ಯಾಕೆ ನಿಮ್ ಕೈಲಿ ಆಗೋದಿಲ್ವೋ? ಮೂರ್ಖಳೆ, ಯಾವ್ದೋ ಒಂದು ಆಹಾರ ತಂದಾಕೋದು ಬಿಟ್ಟು ನನ್ನನ್ನೇ ಅಪಹಾಸ್ಯ ಮಾಡ್ತಾ ಇದೀಯಾ? ಎಲ್ಲ ಗೆದ್ದಿದ್ದೀನಿ ಅಂತೀರಾ, ಹಸುನ್ ಗೆಲ್ಲಕ್ಕಾಗ್ಲಿಲ್ವಾ? ನನಗೆ ಬರ್ತಾ ಇರೋ ಕೋಪಕ್ಕೆ ಹಾಗಾದ್ರೆ ನಿಮ್ ಸನ್ಯಾಸಿನ ಅಲ್ಲ ಬಿಡಿ. ನೋಡು, ನಾನು ನಿನಗೆ ಶಾಪ ಕೊಡ್ತಾ ಇದ್ದೀನಿ. ದುಃಖ ಪಡುವಂತ ವಿಚಾರಕ್ಕೆ ನೀನು ಜೋರಾಗಿ ನಗ್ತೀಯ, ನಗುವಂತ ವಿಚಾರಕ್ಕೆ ದುಃಖ ಪಡ್ತೀಯ. ಅಯ್ಯೋ ಅಷ್ಟೇ ತಾನೆ, ಅದರಿಂದ ಏನಾಗತ್ ಮಹಾ? ಅನುಭವಿಸು ಮೂರ್ಖಳೆ. ಏನಪ್ಪ ನಿನ್ ಸಮಸ್ಯೆ? 2 ಲಕ್ಷ ರೂಪಾಯಿ ಸಂಭಾವನೆ ಕೇಸು ಕಣ. ಸುಮಾರು ಡಮಾರ ಸುಮಾರು ಅನ್ಕೊಂಡಪ್ಪ, ಡಮಾರ್ ಆಗ್ಬಿಡ್ತು. ಗುಡ್ಡಾಡವ್ರೆ, ನಂಗೆ ತುಂಬಾ ಖುಷಿ ಆಯ್ತು. ಗುಂಡ ಕೇಸ್ ಸೋತ್ರ ನಿಂಗೆ ಸಂತೋಷ ಆಗತ್ತೆ ನಮ್ಮ? ಹೌದು ರೀ, ಕುಣಿಬೇಕು ಅನ್ಸ್ತಾ ಇದೆ. ಪರಮ ಮೇಡಮ್ನವ್ರು ಯಾಕೋ ಈ ತರ ಮಾತಾಡ್ತಾ ಇದಾರೆ? ಗೊತ್ತಿಲ್ಲಪ್ಪ. ಏನ್ ಸರ್, ಏನ್ ಬಂದಿತ್ತು? ಪರಮ, ನನ್ನ ಹಿಂದಿನ ಸಿನಿಮಾ ಬಗ್ಗೆ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದೆ. ನೀನ್ ಹೇಳಿದೆ ನಿಜ ಆಗೋಯ್ತು. ಹೌದು ಸರ್, ಅದು ಕತೆ ಸರಿಗಿರ್ಲಿಲ್ಲ. ನೋಡೋಣ, ರಿಸ್ಕ್ ಆದ್ರೂ ಪರವಾಗಿಲ್ಲ ಅಂತ 2 ಕೋಟಿ ರೂಪಾಯಿ ಸುರಿದೆ. ಹೋಗ್ಲಿ ಸಿನಿಮಾ ರಿಲೀಸ್ ಮಾಡೋಣ ಅಂದ್ರೆ ಥಿಯೇಟರ್ ಸಿಗ್ತಾ ಇಲ್ಲ. 2 ಕೋಟಿ ರೂಪಾಯಿ ಹಾಳಾಗೋಯ್ತು. ನಂಗಂತೂ ಕೇಳಿ ತುಂಬಾ ಸಂತೋಷ ಆಯ್ತು ಸರ್. ಪರಮ, ಇವ್ರು ಮೆಂಟಿ ಅಲ್ವಾ? ಹೌದು ಸರ್. ಅಲ್ಲಮ್ಮ, ನನ್ಗೆ 2 ಕೋಟಿ ರೂಪಾಯಿ ನಷ್ಟ ಆಗಿದೆ, ಸಿನಿಮಾ ರಿಲೀಸ್ ಮಾಡಕ್ಕೆ ಥಿಯೇಟರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದೀನಿ. ನಿನ್ ಖುಷಿ ಆಗ್ತಾ ಇದೆಯಾ? ಹೌದು ಸರ್, ಆಗಾಗ ನಷ್ಟ ಆಗ್ತಾ ಇರ್ಬೇಕು, ಅವಾಗ್ಲೇ ಜೀವನ ಚೆನ್ನಾಗಿರೋದು. ಏನ್ರಿ ಪರಮೇಶ್, ನಿಮ್ ಹೆಂಡತಿ ಈ ತರ ಮಾತಾಡ್ತಾ ಇದಾರೆ? ಸರ್, ನೀವ್ ಕಾಫಿ ಕೊಡ್ರಿ, ನಾನು ಅವ್ರಿಗೆ ಹೇಳ್ತೀನಿ. ಕೊಡ್ರಿ. ನೀನು ಬೇಡ, ನಿನ್ ಕಾಫಿನೂ ಬೇಡ. ನಾನು ಮುಂದಿನ ಸಿನಿಮಾಗೆ ನೀನು ಹೀರೋ ಮಾಡ್ಬೇಕು ಅಂತಿದ್ದೆ, ಈಗ ಕ್ಯಾನ್ಸಲ್. ಒಂದು ಸಂತೋಷದ ನರ, ಇನ್ನೊಂದು ದುಃಖದ ನರ. ಇಲ್ಲೂ ವ್ಯತ್ಯಾಸ ಆಗ್ಬಿಟ್ಟಿದೆ. ಈ ನರ ಕೆಲಸ ಮಾಡ್ಬೇಕಾದ್ರೆ ಆ ನರ ಕೆಲಸ ಮಾಡುತ್ತೆ, ಆ ನರ ಕೆಲಸ ಮಾಡ್ಬೇಕಾದ್ರೆ ಈ ನರ ಕೆಲಸ ಮಾಡುತ್ತೆ. ಎಲ್ಲೂ ರಾಂಗ್ ಕನೆಕ್ಷನ್. ಗೊತ್ತಾಯ್ತು ಬಿಡಿ ಡಾಕ್ಟ್ರೇ, ಇದ್ಯಾವುದೋ ಸ್ವಿಚ್ ಹಾಕರ್ ಅದ್ಯಾವುದೋ ಲೈಟ್ ಹತ್ಕೊಂಡಂಗೆ. ಕರೆಕ್ಟ್ ಆಗಿ ಹೇಳಿದೆ, ಇದು ತನಗ್ ತಾನೇ ಸರಿ ಹೋಗ್ಬೇಕು. ಪ್ರೊಡ್ಯೂಸರ್ ಬಾಲರಾಜು ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಟ್ರು. ಅಯ್ಯೋ, ಇದಕ್ಕಿಂತ ಸಂತೋಷದ ವಿಷಯ ಇರಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಹುಚ್ಚಿಡಿಯೋದೊಂದೇ ಬಾಕಿ. ನಂಗ್ ನಗು ತಡ್ಕೊಳಕ್ಕೆ ಆಗ್ತಿಲ್ಲ. ನಿಮ್ ಹೆಂಡತಿ ಈ ರೀತಿ ಆಡಿದ್ರೆ ನಿಮ್ಗೆ ಯಾರು ಹೀರೋ ಚಾನ್ಸ್ ಕೊಡ್ತಾರೆ? ಸರ್, 1 ನಿಮಿಷ ನನ್ನ ಮಾತು ಕೇಳಿ ಸರ್. ನೀವು ಬೇಕಾದ್ರೆ ಅವಳನ್ನು ಕರೆದು ಅದರ ಸಂತೋಷದ ವಿಷಯ ಹೇಳಿ, ಸತ್ತೋರ್ತಲ್ಲ ಆಯ್ತಾಳೆ. ಬರ ಬೊಮ್ಮಲ್ಲಿ ತಪ್ಪಿಕೊಂಡು ಹೋಗು. ಮೇಡಮ್, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನನ್ನ ಫಿಲ್ಮ್ ಸೆಲೆಕ್ಟ್ ಆಗಿದೆ. ಹೀಗಾಗ್ಬಾರ್ದಿತ್ತು. ನನ್ನ ಫಿಲ್ಮ್ ಗೋಲ್ಡ್ ಮೆಡಲ್ ಸಿಗುತ್ತೆ, 10,000 ಪೌಂಡ್ ಬಹುಮಾನ ಗ್ಯಾರಂಟಿ. ಎಂತ ಅನ್ಯಾಯ. ಪರಮೇಶ್, ಗೊತ್ತಾಯ್ತು. ದುಃಖದ ವಿಷಯ ಹೇಳಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ, ಸಂತೋಷದ ವಿಷಯ ಹೇಳಿದ್ರೆ ದುಃಖ ಆಗುತ್ತೆ. ಸರ್, ದಯವಿಟ್ಟು ಬಾಲರಾಜ್ ಅವ್ರಿಗೆ ವಿಷಯ ತಿಳಿಸ್ಬಿಡಿ ಸರ್. ಯು ಡೋಂಟ್ ವರಿ, ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ನಾಳೆ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ಅವ್ರ ಮನೆಗೆ ಬಂದಾಗ ಇಂಥದ್ದೇ ಒಂದು ಸೀನ್ ಆಗ್ಬಿಟ್ರೆ ನನ್ನ ಫಿಲ್ಮ್ ಅಲ್ಲಿ ನೀವು ಹೀರೋ ಆಗೋದು ಗ್ಯಾರಂಟಿ. ಭವತಿ ಭಿಕ್ಷಾಂ ದೇಹಿ. ನಿಮ್ಗೇನ್ ಬೇರೆ ಕೆಲ್ಸ ಇಲ್ವಾ? ಎಲೆ ಮೂರ್ಖ ಹೆಂಗಸೆ, ಈಗಲಾದ ತಿಳಿತಾ ನನ್ನ ಶಾಪದ ಮಹಿಮೆ ಏನು ಅಂತ. ನಿನ್ನ ಶಾಪ ವಿಮೋಚನೆಗೆ ನಾನಾಗೆ ಬಂದಿದ್ದೀನಿ. ತುಂಬಾ ದುಃಖ ಆಗ್ತಾ ಇದೆ. ನೀನು ಭಾವನೆಗಳ ತಾಕಲಾಟದಲ್ಲಿ ಹುಚ್ಚಲಾಗಿದೆಯಾ? ನಿನ್ನಂತ ಅಮಾಯಕಳಿಗೆ ಶಾಪ ಕೊಡಬಾರ್ದು ಅಂತ ನನ್ನ ಮನಸ್ಸು ಅನ್ನಿಸ್ತಾ ಇದೆ. ನಿನಗೆ ಶಾಪ ಕೊಟ್ರೆ ನನ್ನಲ್ಲಿರೋ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೀನು ಕೊಟ್ಟಿರೋ ಶಾಪನ ನಾನು ವಾಪಸ್ ತಗೋತಾ ಇದ್ದೀನಿ. ಇನ್ನು ಮುಂದೆ ನೀನು ಮೊದಲಿನಂತೆ ಆಗ್ತೀಯ. ಸರ್, ನಿನ್ನೆ ಎಲ್ಲ ಚೆಕ್ ಮಾಡಿದ್ದೀನಿ, ಎಲ್ಲ ಸರಿಯಾಗೇ ಇದೆ. ಏನಮ್ಮ ಪಾರ್ವತಿ, ನಾನು ನಿನ್ನ ಗಂಡನಿಗೆ ಹೀರೋ ಪಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಮ್ಮ. ಹೌದಾ ಸರ್? ತುಂಬಾನೇ ಖುಷಿ ಆಯ್ತು. ಇದಕ್ಕಿಂತ ಸಂತೋಷದ ಸುದ್ದಿ ಇನ್ನೇನಿರುತ್ತೆ? ದುಃಖದ ವಿಷಯ ಹೇಳಿ ಸರ್, ನೋಡೋಣ. ಆದ್ರೆ ಅವ್ರಿಗೆ ನಾನು ಯಾವುದೇ ವಿಧದ ಸಂಭಾವನೆ ಕೊಡ್ತಾ ಇಲ್ಲಮ್ಮ. ಅವ್ರು ನಷ್ಟ ಅನುಭವಿಸ್ಕೊಂಡೇ ಈ ಪಾತ್ರ ಮಾಡಬೇಕು. ಇದನ್ನ ಕೇಳಿ ತುಂಬಾ ದುಃಖ ಆಯ್ತು ಸರ್. ಅವ್ರು ನಿನ್ನೆ ನಂಬ್ಕೊಂಡಿದ್ದಾರೆ. ಏನ್ರಿ ಇದು? ಆಕೆ ಸರಿಯಾಗಿ ಇದ್ದಾಳಲ್ರಿ, ಉಲ್ಟಾ ಮಾತಾಡ್ಬೇಕಾಗಿತ್ತಲ್ವಾ ಸರ್? ಎಂತದ್ದು ಇಲ್ರಿ, ಆಕೆ ಸರಿಯಾಗಿ ಇದ್ದಾಳೆ. ನನಗೆ 2 ಕೋಟಿ ರೂಪಾಯಿ ನಷ್ಟ ಆಗಿರೋದು ಆಕೆಗೆ ಸಂತೋಷ ಆಗ್ತಾ ಇದೆ. ಹಾಗೇನಿಲ್ಲ ಸರ್. ಬಾರೋ, ಸರಿಯಾಗಿ ಮಾತಾಡೋ. ರೀ, ನಾನು ಯಾವಾಗ್ಲೂ ಸರಿಯಾಗಿ ಮಾತಾಡಿದ್ರಿ. ರೀ ಪರಮೇಶ್ವರ್, ನಮ್ ಸಿನಿಮಾದಲ್ಲಿ ನಿಮ್ಗೆ ಹೀರೋ ಪಾತ್ರ ಕೊಡ್ಬೇಕೇನ್ರಿ? ಕೊಡ್ಲೇಬೇಕು ಸರ್. ಈ ನಿಮ್ ಹೆಂಡತಿ ಇರೋವರೆಗೂ ನಿಮ್ಗೆ ಹೀರೋ ಪಾತ್ರ ಅಲ್ಲ ರೀ, ಜವನನ್ ಪಾತ್ರನೂ ಸಿಗಲ್ಲ. ಮಾಡ್ರಂಗೆ